ಕೊನೆಗೂ ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾಕಂದ್ರೆ ಈಗ 2,000 ಹಣಕ್ಕಾಗಿ ಕಾಯ್ತಾ ಇದ್ರು. 2,000 ಅಲ್ಲ, 4,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಡಿಸೆಂಬರ್ 1ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗೆಲ್ಲ ನಿಮ್ಗೆ ಗೊತ್ತಿರಬಹುದು. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ 15 ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಜನ ಒಟ್ಟಾರಾಗಿ ಬೇಸತ್ತು ನಮ್ಗೆ ಹಣ ಬಂದ್ರೆ ಸಾಕಪ್ಪ ಅಂತ ವೇಟ್ ಮಾಡ್ತಾ ಇದ್ರು. ಕೊನೆಗೂ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಡಬಲ್ ಧಮಾಕ್ ಅಂತ ಹೇಳ್ಬೋದು. ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಒಟ್ಟಿಗೆ 4,000 ಹಣ ಡಿಸೆಂಬರ್ 1ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ, ಫುಲ್ ಡೀಟೇಲ್ ಆದಂತ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗ 2,000 ಅನ್ನೋದು ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರ ಈಗ 2,000 ಅಲ್ಲ 4,000 ಒಟ್ಟಿಗೆ ಹಣವನ್ನ ನಾವು ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಹೇಳಿದೆ. ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನೋಡೋಣ. ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಯಾರಿಗೆಲ್ಲ 4,000 ಹಣ ಜಮಾ ಆಗ್ತಾ ಇದೆ, 4,000 ಹಣ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ 15 ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು, ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ರು. ಈಗ 2,000 ಅಲ್ಲ, ನಿಮ್ಮ ಖಾತೆಗಳಿಗೆ ಒಟ್ಟಿಗೆ 4,000 ಪಡೆಯುವಂತ ಭಾಗ್ಯ ಬಂದೇ ಬಿಡ್ತು. ಹಾಗಾದ್ರೆ ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ನಾವು ನೋಡೋಣ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಎಲ್ಲರಿಗೂ ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಕೇಳಿ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ ಒಟ್ಟಿಗೆ 4,000 ರೂಪಾಯಿ ಹಣ ಡಿಸೆಂಬರ್ 1ನೇ ತಾರೀಕಿನಿಂದನೇ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಂತ ಒಂದು ಮಾಹಿತಿ ಬಂದಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ನಾಳೆ ಏನು ಡಿಸೆಂಬರ್ 1ನೇ ತಾರೀಕಿದೆ, ನಿಮ್ಮ ಖಾತೆಗಳಿಗೆ ಡಬಲ್ ಧಮಾಕ್ ಅಂತಾನೆ ಹೇಳ್ಬೋದು. ಈಗ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು 4-5 ದಿನಗಳಲ್ಲಿ 15 ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನಿಮಗೆ ಅತಿ ಶೀಘ್ರದಲ್ಲೇ ನಾವು 16ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ಒಟ್ಟಿಗೆ ನಿಮಗೆ 15 ಮತ್ತು 16ನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಬ್ಯಾಂಕ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಜಮಾ ಆಗ್ಬೇಕು ಅಷ್ಟೇ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಬಿಜೆಪಿ ಕಡೆಯಿಂದ ಕೆಲವೊಂದು ಊಹಾಪೋಹಗಳು ಕೇಳಿ ಬರ್ತಾ ಇವೆ. ಅಂದ್ರೆ ಇವರು ಹಣವನ್ನ ಸರಿಗೆ ಕೊಡೋದಿಲ್ಲ, ಹಣವನ್ನ ಕೊಡೋದು ಬಂದ್ ಮಾಡ್ತಾರೆ, ಇದು ಒಳ್ಳೇದಲ್ಲ ಅಂತ ಈ ರೀತಿಯಾಗಿ ಅಪಾದನೆಯನ್ನ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಈಗ 16ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿ ತೋರಿಸ್ತಾ ಇದೆ. ಹೌದು ಸ್ನೇಹಿತರೆ, ಒಟ್ಟಿಗೆ ನಿಮ್ಗೆ 15 ಮತ್ತು 16ನೇ ಕಂತಿನ ಹಣವನ್ನ 4,000 ಹಣವನ್ನ ನಿಮಗೆ ಡಿಸೆಂಬರ್ 1ನೇ ತಾರೀಕಿನಿಂದಾನೇ ಪ್ರಾರಂಭ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅಂದ್ರೆ ಇಲ್ಲಿ ನಿಮಗೆ ಕೆಲವರಿಗೆ 15ನೇ ಕಂತಿನ ಹಣ ಮೊದಲು ಬರ್ಬೋದು, ಇನ್ನು ಕೆಲವರಿಗೆ ಆಮೇಲೆ 16ನೇ ಕಂತಿನ ಹಣ ಬರ್ಬೋದು, ಇಲ್ಲ ಇನ್ನು ಕೆಲವರಿಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಈಗಾಗಲೇ ಬ್ಯಾಂಕ್ಗಳಿಂದ ನಿಮ್ಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ನಿಮ್ಗೆ ಮೇ ಬಿ ಇವತ್ತು ಸಂಜೆಲಿಂದ ಆಗ್ಬಹುದು ಅಥವಾ ನಾಳೆ ಸಂಡೇ ಇದೆ, ನಿಮಗೆ ಮಂಡೇಲಿಂದನೇ ನಿಮ್ಗೆ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ಮಾಡುವ ಒಂದು ಏನು ಬಹಳಷ್ಟು ಲೇಟ್ ಆಯ್ತು. ಸೊ ಈಗ 16ನೇ ಕಂತಿನ ಹಣ ಕೂಡ ಆದಷ್ಟು ಇಮಿಡಿಯೇಟ್ಲಿ ಆಗಿ ಅದ್ರ ಜೊತೆಗೆ ಬಿಡುಗಡೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಸೊ ನಿಮ್ಗೆ ಮೇ ಬಿ ಸೋಮವಾರದಿಂದ ಹೇಳಕ್ಕಾಗಲ್ಲ, ನಿಮಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬರ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರ ಅದನ್ನು ಕೂಡ ಫಂಡ್ ರಿಲೀಸ್ ಮಾಡಿದಂತ ತಿಳ್ಕೊಳ್ಳಿ, ನಿಮಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ. ಈ ರೀತಿಯಾದಂತ ಒಂದು ಮಾಹಿತಿ ನಿಮ್ಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬರ್ತಾ ಇದೆ. ಅಂದ್ರೆ ಒಟ್ಟಿಗೆ 4,000 ಹಣ ಬರುವಂತ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ನಿಮ್ಗೆ ಸೋಮವಾರದಿಂದ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ತಾ ಇರ್ರಿ, ಡಬಲ್ ಆಗಿ ಹಣ ಬರುವಂತ ಸಾಧ್ಯತೆ ಇದೆ. ಒಂದು ವೇಳೆ ನಿಮ್ಗೆ 15ನೇ ಕಂತಿನ ಹಣ ಬಂತಂದ್ರೆ ಒಂದು ದಿನ ಹೆಚ್ಚು ಕಡಿಮೆಯಲ್ಲಿ 16ನೇ ಕಂತಿನ ಹಣ ಕೂಡ ಬರುವಂತ ಸಾಧ್ಯತೆ ಇದೆ.